ನಮಸ್ಕಾರ ಗೆಳೆಯರೆ, ಈ ಸುದ್ದಿ ಕೇವಲ ಭಾರತ ಹಾಗೂ ಸ್ಪೇನ್ನ ಮೆಗಾ ಡೀಲ್ ಬಗ್ಗೆ ಅಷ್ಟೇ ಅಲ್ಲ. ಇದರಲ್ಲಿ ಸ್ಪೇನ್ ತನ್ನ ಮಹತ್ವವಾದ ಒಂದು ವಸ್ತುವನ್ನ ಭಾರತಕ್ಕೆ ಕೊಡುವುದಕ್ಕೆ ತಯಾರಾಗಿದ್ದಾರೆ ಹಾಗೂ ಇದನ್ನು ಹೊರತು ಭಾರತಕ್ಕೆ ವಿಭಿನ್ನ ರೀತಿಯಲ್ಲಿ ಲಾಭವನ್ನು ಕೊಡ್ತಾ ಇದೆ. ಆಕ್ಚುಲಿ ಮೇನ್ ವಿಷಯ ಏನಪ್ಪಾ ಅಂತಂದ್ರೆ ಸ್ಪೇನ್ ಭಾರತದ ಅವಮಾನವನ್ನು ಉಳಿಸಿದೆ. ಯಾಕಂದ್ರೆ ಈ ಮೂರು ದೇಶಗಳು ಏನಿವೆ, ರಷ್ಯಾ, ಫ್ರಾನ್ಸ್, ಜರ್ಮನಿ, ಈ ಮೂರು ದೇಶಗಳ ಮೊನೋಪೊಲಿಯನ್ನ ಮುರಿದಿದೆ. ಜೊತೆಗೆ ಅಮೆರಿಕಾಗೂ ಕೂಡ ಪಾಠ ಕಲಿಸಿದೆ, ಅದನ್ನು ಕೇವಲ ಈ ಒಂದು ಡೀಲ್ನ ಮೂಲಕ. ಅದಕ್ಕಾಗಿಯೇ ಇದು ಕೇವಲ ಡೀಲ್ ಅಷ್ಟೇ ಅಲ್ಲ, ಭಾರತದ ಅವಮಾನವನ್ನು ಉಳಿಸುವ ಪ್ರಯತ್ನವಾಗಿದೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಪೂರ್ತಿ ಕಥೆಯನ್ನು ವಿಸ್ತಾರದಲ್ಲಿ ಹೇಳ್ತೇನೆ. ಆಗಷ್ಟೇ ನೀವು ಈ ವಿಷಯದ ಬಗ್ಗೆ ಇನ್ನಷ್ಟು ಹೆಚ್ಚು ಗಾಢವಾಗಿ ತಿಳಿಯುತ್ತೀರಿ. ಸೊ ಗೆಳೆಯರೆ, ಇವೆಲ್ಲರ ಸ್ಟಾರ್ಟ್ ಕೆಲವು ವರ್ಷಗಳ ಹಿಂದೆ ಭಾರತವು ಯಾವಾಗ ಒಂದು ಪ್ರಾಜೆಕ್ಟ್ ಡೀಲ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಆಗಾಗಿತ್ತು. ಆ ಪ್ರಾಜೆಕ್ಟ್ನ ಹೆಸರು 75i ಇತ್ತು. ನಿಮ್ಮಲ್ಲಿ ಯಾರು ಡಿಫೆನ್ಸ್ ನ್ಯೂಸ್ ಅನ್ನ ರೆಗ್ಯುಲರ್ಲಿ ಫಾಲೋ ಮಾಡ್ತಾರೆ, ಇದರ ಬಗ್ಗೆ ಅಂತವರಿಗೆ ಬಹಳಷ್ಟು ಮಾಹಿತಿ ಇರ್ಬೋದು. ಯಾಕಂದ್ರೆ ಬಹಳಷ್ಟು ಸಮಯಗಳಿಂದ ಇದು ನಡೀತಾನೇ ಬಂದಿದೆ. ಇದರ ಮೂಲಕವೇ ಭಾರತವು ನೌಕಾಪಡೆಗಾಗಿ 6 ಸಬ್ಮರೈನ್ ಅನ್ನ ಖರೀದಿಸಬೇಕೆಂದು ಬಯಸಿದರು ಹಾಗೂ ಇದರಲ್ಲಿ ಭಾರತ ಕೆಲವು ಷರತ್ತುಗಳನ್ನು ಕೂಡ ಹಾಕಿತ್ತು. ಈ ಷರತ್ತು ಯಾಕಂದ್ರೆ ಈ ಪ್ರಾಜೆಕ್ಟ್ ಬಹಳ ದೊಡ್ಡದಿದೆ ಹಾಗೂ ಇದು 5 ಬಿಲಿಯನ್ ಕಿಂತ ಹೆಚ್ಚಿನ ಮೊತ್ತದ ಪ್ರಾಜೆಕ್ಟ್ ಆಗಿದೆ. ನಾವು ಇಷ್ಟು ಅಮೌಂಟ್ ಅನ್ನ ಖರ್ಚು ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಬೇಕು. ಅಂದ್ರೆ ನಾವು ಯಾವ ಸಬ್ಮರೈನ್ ಅನ್ನ ಖರೀದಿ ಮಾಡ್ತೇವೆ ಅದರ ಪೂರ್ತಿ ಟೆಕ್ನಾಲಜಿ ನಮ್ಮ ಹತ್ತಿರ ಟ್ರಾನ್ಸ್ಫರ್ ಆಗಬೇಕು. ಆಮೇಲೆ ನಾವು ಆ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಈ ಸಬ್ಮರೈನ್ ಗಳನ್ನ ಮುಂದೆ ನಿರ್ಮಿಸಬಹುದು. ಹಾಗೇನೆ ಎರಡನೆಯ ದೊಡ್ಡ ವಿಷಯ ಏನಾಗಿತ್ತು ಅಂತಂದ್ರೆ ನಮ್ಗೆ AIP ಬೇಕಾಗಿತ್ತು, ಅಂದ್ರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್. ಇದೇನಿದೆ ಸಬ್ಮರೈನ್ ಅನ್ನ ಬಹಳ ಹೊತ್ತಿನವರೆಗೂ ಸ್ಟೆಲ್ತ್ ಮಾಡುವಂತಾಗಿದೆ. ಇದರಿಂದ ಸೋನಾರ್ ಈಸಿಯಾಗಿ ಅವುಗಳನ್ನ ಹಿಡಿಯೋದಕ್ಕೆ ಆಗುವುದಿಲ್ಲ. ಇದರ ಹೊರತು ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಬೇಕಾಗಿತ್ತು. ಯಾಕಂದ್ರೆ ಇದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿದೆ ಹಾಗೂ ದೊಡ್ಡ ಗಳಿಕೆನೂ ಆಗಬಹುದಾಗಿದೆ. ಅದಕ್ಕಾಗಿಯೇ ವಿದೇಶಿಯ ಬಹಳಷ್ಟು ಸಬ್ಮರೈನ್ ಮಾಡುವಂತ ಕಂಪನಿಗಳು ಈ ಕಾಂಟ್ರಾಕ್ಟ್ ಪಡೆಯೋಕೆ ಆಸಕ್ತಿ ತೋರಿಸಿದರು. ಮೊಟ್ಟ ಮೊದಲಿಗೆ ಫ್ರಾನ್ಸ್, ಆಮೇಲೆ ರಷ್ಯಾ, ನಂತರ ಜರ್ಮನಿಯವರು ಬಂದಿದ್ದರು. ಈ ಮೂರು ದೇಶಗಳು ತಮ್ಮದೇ ಆದ ಬಿಡ್ ಅನ್ನ ಹಾಕಿದರು. ಇದರಲ್ಲಿ ಅಮೆರಿಕಾದವರಂತೂ ಬಂದಿಲ್ಲ. ಯಾಕಂದ್ರೆ ಭಾರತಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುವ ಡಿಮಾಂಡ್ ಇತ್ತು. ಅದಕ್ಕೆ ಅವರು ತಮ್ಮ ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡುವುದಿಲ್ಲ ಅಂತ ಬಂದಿಲ್ಲ. ಹಾಗೇನೆ ಈಗ ಮೊದಲಿಗೆ ರಷ್ಯಾದಿಂದ ಸ್ಟಾರ್ಟ್ ಮಾಡೋಣ. ರಷ್ಯಾದವರು ಇದರಲ್ಲಿ ಬಹಳಷ್ಟು ಆಸಕ್ತಿಯನ್ನ ತೋರಿಸ್ತಾ ಇದ್ರು, ಆದ್ರೆ ಅವರು ಪೂರ್ತಿ ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡುವುದಿಲ್ಲ ಅಂತ ಬಯಸ್ತಾ ಇದ್ರು. ಜೊತೆಗೆ ಅವರು AIP ಸಿಸ್ಟಮ್ ಅನ್ನ ಕೊಡುವುದಕ್ಕೆ ನಿರಾಕರಿಸಿದರು. ಅದಕ್ಕಾಗಿ ಅವರು ಈ ಕಾಂಟ್ರಾಕ್ಟ್ ಇಂದ ದೂರವಾದರು. ಎರಡನೆಯದಾಗಿ ಫ್ರಾನ್ಸ್. ಈ ಫ್ರಾನ್ಸ್ ತನ್ನ ಎಲ್ಲವನ್ನ ಕೊಡುವುದಕ್ಕೆ ರೆಡಿಯಾಗಿತ್ತು, ಆದ್ರೆ ಅವರು ಕೂಡ ಟೆಕ್ನಾಲಜಿಯ ವಿಷಯದ ಬಗ್ಗೆ ಸಿಲುಕಿಕೊಂಡರು. ಅವ್ರಿಗೆ ಏನು ಹೇಳಿದ್ರು ಅಂದ್ರೆ ನಾವು ಆ ಟೆಕ್ನಾಲಜಿಯನ್ನ ಕೊಡುವುದಿಲ್ಲ, ಜೊತೆಗೆ ಏನು AIP ಇದೆ ಅದನ್ನು ಕೂಡ ಕೊಡುವುದಕ್ಕೆ ನಿರಾಕರಿಸಿದರು. ಇಂಥದ್ರಲ್ಲಿ ಭಾರತಕ್ಕೆ ಕೊನೆಯ ಭರವಸೆ ಜರ್ಮನಿ ಆಗಿತ್ತು. ಗೆಳೆಯರೇ, ಜರ್ಮನಿಯ ಸಬ್ಮರೈನ್ ಬಹಳಷ್ಟು ಅದ್ಭುತವಾಗಿರುವುದು ನಿಮಗೆ ಗೊತ್ತೇ ಇದೆ. ಹಾಗೇನೆ ಈ ಜರ್ಮನ್ಗಳು ತಮ್ಮ ಇಂಜಿನಿಯರಿಂಗ್ ಬಗ್ಗೆ ಗುರುತಿಸಲ್ಪಡ್ತಾರೆ ಹಾಗೂ ಇವರ ಸಬ್ಮರೈನ್ ಕೂಡ ಬಹಳ ರಿಲಯಬಲ್ ಆಗಿರ್ತವೆ, ರಾಕ್ ಸಾಲಿಡ್ ಆಗಿರ್ತವೆ ಮತ್ತು ಪರ್ಫಾರ್ಮೆನ್ಸ್ನು ಕೂಡ ಬಹಳಷ್ಟು ಚೆನ್ನಾಗಿ ಕೊಡ್ತವೆ. ಆದರೆ ಈಗಿಂದ ಕೆಲವು ತಿಂಗಳ ಹಿಂದೆ ಜರ್ಮನಿಯು ಕೂಡ ಈ ಕಾಂಟ್ರಾಕ್ಟ್ ಇಂದ ದೂರವಾಗುವುದು ಕಾಣಿಸ್ತಾ ಇದೆ. ಯಾಕಂದ್ರೆ ಜರ್ಮನಿಯು ಕೂಡ AIP ಸಿಸ್ಟಮ್ನ ಕೊಡುವುದರಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಅವರು ಸಬ್ಮರೈನ್ನ ಹೆಚ್ಚಿನ ಟೆಕ್ನಾಲಜಿಯ ಮೇಲೆ ಅವರು ಆಕ್ಷೇಪಣೆಯೂ ಕೂಡ ಇದೆ, ನಾವು ಇದನ್ನು ಟ್ರಾನ್ಸ್ಫರ್ ಮಾಡುವುದಿಲ್ಲ ಅಂತ. ಇದನ್ನು ಹೊರತು ಇವರು ಹೆಚ್ಚಿಗೆ ಮೊತ್ತವನ್ನು ಕೇಳಿದರು. ಹಾಗೆಯೇ ಇವರು ನಮ್ಮ ಸಬ್ಮರೈನ್ ಏನಿದೆ ಬೇರೆ ದೇಶಗಳ ಸಬ್ಮರೈನ್ಗಿಂತ ಬಹಳಷ್ಟು ರಿಲಯಬಲ್ ಆಗಿದೆ, ಕ್ವಾಲಿಟಿಯಲ್ಲಿ ಸರ್ವೋತ್ತಮವಾಗಿದೆ. ಅದಕ್ಕಾಗಿ ನಾವು ನಿಮ್ಮ ಹತ್ರ ಕನಿಷ್ಠ 6 ಸಬ್ಮರೈನ್ಗಾಗಿ $5.14 ಬಿಲಿಯನ್ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು. ಆದರೆ ಇದು ಭಾರತದ ಬಜೆಟ್ಗಿಂತ ಬಹಳಷ್ಟು ಹೆಚ್ಚಾಗಿದೆ. ಹಾಗಾಗಿ ಓವರ್ ಆಲ್ ನೋಡುವುದಾದರೆ ಈ ಮೂರು ದೇಶಗಳು ಏನಾದರೂ ಒಂದು ರೀತಿಯ ಇವರಲ್ಲಿ ಅಂಡರ್ ಕನೆಕ್ಷನ್ ಇದೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಈ ಮೂರು ದೇಶಗಳು ಏನು ಯೋಚನೆ ಮಾಡ್ತಾ ಇದ್ರು ಅಂದ್ರೆ ಭಾರತದ ಹತ್ತಿರ ಯಾವ ಆಪ್ಷನ್ಸ್ ಇಲ್ಲ. ಯಾಕಂದ್ರೆ ಭಾರತದ ಸಬ್ಮರೈನ್ ಪಡೆ ಚೀನಾದ ವಿರುದ್ಧ ಬಹಳಷ್ಟು ಕಡಿಮೆ ಇದೆ. ಅದಕ್ಕಾಗಿ ಭಾರತವು ಸಬ್ಮರೈನ್ ಅನ್ನ ತಗೊಳ್ಳಲೇಬೇಕಾಗ್ತದೆ. ಹಾಗೆ ಭಾರತಕ್ಕೆ ನಮ್ಮ ಮೂರರಲ್ಲಿ ಯಾವುದೇ ಒಂದು ದೇಶವನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ, ಅದನ್ನು ನಮ್ಮ ಷರತ್ತುಗಳ ಅನುಸಾರ. ಹಾಗೇನೆ ಇವರೇನು ಷರತ್ತುಗಳನ್ನು ಹಾಕಿದ್ದಾರೆ ಅವುಗಳನ್ನೆಲ್ಲ ಸರಿಸಬೇಕಾಗ್ತದೆ. ಆದರೆ ಆಗ ಈ ಪ್ರಮುಖ ಸಮಯದಲ್ಲಿ ಸ್ಪೇನ್ನ ಎಂಟ್ರಿ ಆಗತ್ತೆ. ಈಗಿಂದ 2 ತಿಂಗಳ ಹಿಂದೆ ಸ್ಪೇನ್ ಭಾರತಕ್ಕೆ ಏನು ಆಫರ್ ಕೊಟ್ಟಿದೆ ಅಂದ್ರೆ ಅದರಿಂದ ಈ ಮೂರು ದೇಶಗಳನ್ನ ಅಲುಗಾಡಿಸುವಂತೆ ಮಾಡಿದೆ. ಸ್ಪೇನ್ ಏನು ಹೇಳಿದೆ ಅಂದ್ರೆ ನಿಮಗೆ AIP ಬೇಕಾಗಿದೆ ಅಂದ್ರೆ ಏನು ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಅದನ್ನು ಕೊಡುತ್ತೇವೆ ಅಂದಿದೆ. ಎರಡನೆಯದಾಗಿ ನಿಮಗೆ ಡಿಸ್ಕೌಂಟ್ ಬೇಕಾ, ಬೇರೆದವರು ಎಲ್ಲರೂ ನಿಮಗೆ $5.14 ಬಿಲಿಯನ್ ಬೇಡಿಕೆ ಮಾಡಿದೆ.
ಆದರೆ ನಮಗೆ ಕೇವಲ $4.8 ಬಿಲಿಯನ್ ಕೊಡಿ, ಅಂದರೆ ನೇರವಾಗಿ 400 ಮಿಲಿಯನ್ನ ಡಿಸ್ಕೌಂಟ್. ಇದರ ನಂತರ ಭಾರತವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿತ್ತು. ಹಾಗೆಯೇ ಇವ್ರು ಹೇಳಿದರು 100% ಸಂಪೂರ್ಣ ಟೆಕ್ನಾಲಜಿಯನ್ನು ನಾವು ನಿಮಗೆ ಕೊಡುತ್ತೇವೆ, ನಿಮಗೆ ಏನು ಬೇಕು ಅದನ್ನು ನಾವು ಪ್ರೊವೈಡ್ ಮಾಡುತ್ತೇವೆ. ಅಂದರೆ ಈ ಬೇಡಿಕೆಯು ಪೂರ್ಣವಾಗಿದ್ದಷ್ಟೇ ಅಲ್ಲದೆ ಆಮೇಲೆ 6 ಸಬ್ಮರೈನ್ ಮಾಡುವ ಪ್ರೊಸೆಸ್ ಏನಿರುತ್ತೆ ಇದರಲ್ಲಿ ನಾವು ಒಂದು ಭಾರತೀಯ ಕಂಪ್ನಿಯನ್ನು ಕೂಡ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಭಾರತೀಯ ಕಂಪ್ನಿಯು ಹೇಗೆ ಒಂದು ವರ್ಲ್ಡ್ ಕ್ಲಾಸ್ ಸಬ್ಮರೈನ್ ತಯಾರಾಗ್ತದೆ ಅನ್ನೋ ಎಕ್ಸ್ಪೀರಿಯನ್ಸನ್ನು ತೆಗೆದುಕೊಳ್ಳಲಿ ಅಂತ. ಅಂದರೆ ಸ್ಪೇನ್ ಭಾರತದ ಪೂರ್ತಿ ಮಾತನ್ನು ಕೇಳಿದೆ. ಹಾಗೆಯೇ ಇವೆಲ್ಲ ಬಾಕ್ಸ್ಗಳನ್ನು ಟಿಕ್ ಮಾಡೋದರ ಮುಖಾಂತರ ಭಾರತದ ಎದುರಿಗೆ ತಮ್ಮ ಪ್ರಪೋಸಲ್ ಸಬ್ಮಿಟನ್ನು ಮಾಡಿದೆ. ಹಾಗೆಯೇ ಏನು ಹೇಳಲಾಗುತ್ತಿದೆ ಅಂದರೆ ಇವತ್ತಿನ ದಿನದಲ್ಲಿ ಈ ಪ್ರಪೋಸಲ್ ಮೇಲೆ ಬಹಳ ಗಂಭೀರವಾಗಿ ಚರ್ಚಿಸಲಾಗುತ್ತಿದೆ ಅಂತ. ಹಾಗೆ ಇದನ್ನು ನಂಬಿ ಗೆಳೆಯರೆ, ಇದರಿಂದ ಫ್ರಾನ್ಸ್ ಜರ್ಮನಿಗೆ ಬೆಂಕಿ ಬಿದ್ದಂಗಾಗಿದೆ. ಯಾಕಂದರೆ ಇವರಿಗೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ ಬರುವಂಥ ಕೆಲವು ತಿಂಗಳಲ್ಲಿ ಭಾರತವು ಬಾಗುತ್ತದೆ ಮತ್ತು ತಮ್ಮ ಬೇಡಿಕೆಯನ್ನು ಅಳಿಸುತ್ತದೆ ಮತ್ತು ಆ ಕಾಂಟ್ರಾಕ್ಟ್ ನಮ್ಮ 3ರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಿಗಬಹುದು. ಅದರ ನಂತರ ನಾವು ದೊಡ್ಡ ಗಳಿಕೆಯನ್ನು ಮಾಡಬಹುದು. ಆದರೆ ಸ್ಪೇನ್ ಬಂದು ಇವರಿಗೆ ಎಂಥ ಒಂದು ಧಕ್ಕೆಯನ್ನು ಉಂಟು ಮಾಡಿದೆ ಅಂದರೆ ಇವರಿಗೆ ಬಾಲಕ್ಕೆ ಬೆಂಕಿ ಹಚ್ಚಿದಂಗಾಗಿದೆ. ನೋಡಿ ಗೆಳೆಯರೆ, ಭಾರತವು ಸ್ಪೇನ್ ಹತ್ತಿರ ಸಬ್ಮರೈನ್ ಪರ್ಚೇಸ್ ಮಾಡ್ತದೆ ಬಿಡ್ತದೆ ಗೊತ್ತಿಲ್ಲ, ಆದರೆ ಒಂದು ಮಾತನ್ನು ಖಾತ್ರಿಪಡಿಸಿದೆ. ಅದು ಏನಂದರೆ ಈಗ ಈ 3 ದೇಶಗಳು ಭಾರತದ ಮುಂದೆ ಬಾಗಬೇಕಾಗುತ್ತದೆ. ಯಾಕಂದರೆ ಭಾರತವು ಏನು ಹೇಳ್ತದೆ ಅಂದರೆ ನೀವು ನಮ್ಮ ಬೇಡಿಕೆ ಮೂಲಕ ಬಂದರೆ ಆಗ ಸಬ್ಮರೈನ್ ಆಫರನ್ನು ಹಾಕಿ, ಇಲ್ಲಾಂದರೆ ನಮ್ಮ ಹತ್ತಿರ ಸ್ಪೇನ್ನ ಒಂದು ಬಹಳ ಅದ್ಭುತವಾದ ಆಫರ್ ಇದೆ. ಸ್ಪೇನ್ ನಮ್ಮ ಎಲ್ಲ ಬೇಡಿಕೆಯನ್ನು ಕೂಡ ಕೇಳಿದೆ. ನಿಮ್ಮ ಹತ್ರ 2-3 ತಿಂಗಳುಗಳ ಸಮಯವಿದೆ, ನೀವು ಸರಿಯಾಗಿ ವಿಚಾರ ಮಾಡಿ ಯೋಚನೆ ಮಾಡಿ ಒಂದು ವೇಳೆ ನೀವು ಸ್ಪೇನ್ಗಿಂತ ದೊಡ್ಡ ಆಫರ್ ಕೊಡೋದಾದರೆ ಹೇಳಿ, ಇಲ್ಲ ಅಂದರೆ ನಾವು ಕಾಂಟ್ರಾಕ್ಟನ್ನು ಸ್ಪೇನ್ಗೆ ಕೊಡೋದಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಈಗ ಸ್ಪೇನ್ ಭಾರತವನ್ನು ಬ್ಯಾಕ್ ಫುಟ್ಟಿಂದ ತೆಗೆದುಕೊಂಡು ಫ್ರಂಟ್ ಫುಟಲ್ಲಿ ನಿಲ್ಲಿಸಿದೆ. ಹಾಗೇನು ಏನು ಹೇಳಲಾಗುತ್ತಿದೆ ಅಂದರೆ ಭಾರತ ಸರ್ಕಾರವು ಬರುವಂಥ ಕೆಲವು ದಿನಗಳಲ್ಲಿ ಈ ಡೀಲ್ ಮೇಲೆ ಕೊನೆಯದಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಿದೆ. ಸೊ ಗೆಳೆಯರೆ, ಆದಾಗ್ಯೂ ಪೂರ್ತಿ ಡೀಲ್ ಮೇಲೆ ಏನಾದರೂ ಒಂದು ದೊಡ್ಡ ಸುದ್ದಿ ಬಂದರೆ ನಾನು ನಿಮಗೆ ತಿಳಿಸೋದಕ್ಕೆ ಮತ್ತೆ ಬರ್ತೇನೆ. ಸೊ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಆನ್ ಮಾಡೋದನ್ನು ಮರೆಯದಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ನಮಸ್ಕಾರ.